ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ಬನ್ನಿ ಬೇಗ ಬನ್ನಿ. ಸೇಮ್ ಪೇಪರ್ ಓದಿದ್ಯಮ್ಮ? ಇಲ್ಲ ಮ್ಯಾಮ್, ನನ್ಗೆ ಯಾರು ಕೊಟ್ಟಿಲ್ಲ. ಸೇಮ್ ಪೇಪರ್ ಕೊಟ್ಟಿಲ್ವಂತಲ್ಲೋ. ಶಾರ್ಟ್ ರೆಡಿ ಇದಾರೆ ಅಂದೆ. ನೀನ್ ಕೊಡೋದು ಯಾವಾಗ, ಅವ್ರು ಕಲಿಯೋದು ಯಾವಾಗ, ನಾವು ಶಾರ್ಟ್ ತೆಗೆಯೋದು ಯಾವಾಗ? ಮೇಡಮ್, ಇದೇನ್ ಚಿಕ್ಕ ಸೀನು, ಬೇಗ ಮಾಡ್ಬಿಡ್ತೀನಿ. ಅಂದಾಗೆ ನನ್ನ ಕಾಸ್ಟ್ಯೂಮ್ ಹೇಗಿದೆ? ನಿನ್ಗೆ ಯಾರಿಗೆ ಕಾಸ್ಟ್ಯೂಮ್ ಹಾಕೊಳಕ್ ಹೇಳಿದ್ದು? ಕಾಸ್ಟ್ಯೂಮರ್ ಕೊಟ್ರು ಮೇಡಮ್, ಅದಕ್ಕೆ ಹಾಕೊಂಬಂದೆ. ಯಾರು ಈ ಹುಡುಗಿಗೆ ಕಾಸ್ಟ್ಯೂಮ್ ಕೊಡು ಅಂತ ಹೇಳಿದ್ದು? ಅಸೋಸಿಯೇಟ್ ಡೈರೆಕ್ಟರ್ ಶಿವ ಏನ್ರಿ, ನಿಮ್ಗೆ ತಲೆ ಬುದ್ಧಿ ಬಿದ್ದಿ ಇದೆಯೇನ್ರಿ? ಅಲ್ಲ ರೀ, ಈ ಕಾಸ್ಟ್ಯೂಮ್ ಈ ಹುಡುಗಿ ಕೊಡ್ಬೇಕು ಅಂತ ಯಾವ ಬುದ್ಧಿಯಿಂದ ಅವ್ರು ಹೇಳಿದ್ದು? ನೀವೇ ಹೇಳಿದ್ರಲ್ಲ ಮೇಡಮ್. ಏಯ್, ಆ ಮೇಕಪ್ ಅವ್ರನ್ನ ಕರಿಯೋ. ಹೇ, ಈ ಮೇಕಪ್ ಅವರು ಕ್ಯಾರಮಲ್ AC ಹಾಕೊಂಡು ಹಿಮ್ಮತ್ತ ಕುತ್ಕೊಂಡ್ಬಿಡೋದು, ಇಲ್ವಾ ಬೆಚ್ಚಂಗ್ ಮಲ್ಕೊಂಡ್ಬಿಡೋದು. ಇಲ್ಲಿ ಹೊಸ ಕ್ಯಾರೆಕ್ಟರ್, ಇವ್ರಿಗೆ ಮೇಕಪ್ ಸೆಟ್ ಆಗಿದ್ಯಾ ಇಲ್ವಾ, ಡೈರೆಕ್ಟರ್ನ ಕೇಳೋಣ, ಸ್ಪಾಟ್ ಅಲ್ಲಿ ಇರೋಣ, ಇದೆಲ್ಲ ಏನೂ ಇಲ್ಲ ಮೇಡಮ್. ಬನ್ರಿ ಇಲ್ಲಿ. ಅಲ್ಲ ರೀ, ಇದ್ರಲ್ಲಿ ಇವ್ರ ಕ್ಯಾರೆಕ್ಟರ್ ಏನು, ನೀವು ಮಾಡಿರೋ ಮೇಕಪ್ ಏನು? ಬಿಚ್ಚುಕೆ ಕ್ಯಾರೆಕ್ಟರ್ ಕಣೋ, ಮೇಕಪ್ ಡಲ್ ಮಾಡೋ. ಏನ್ ಮೇಡಮ್, ಭಿಕ್ಷುಕಿನಾ? ಹೋಗ, ಡಲ್ ಮಾಡು, ಹೋಗ. ಬ್ಯಾಕ್ ತೊಗೊಂಡ್ಬರ್ತೀನಿ ಮೇಡಮ್. ಅಲ್ಲ ಮೇಡಮ್, ನನಗೆ ಭಿಕ್ಷುಕಿ ಕ್ಯಾರೆಕ್ಟರ್ ಅಂತ ಕೋ ಡೈರೆಕ್ಟರ್ ಹೇಳೇ ಇರ್ಲಿಲ್ಲ. ಆ ಡಬ್ಬ ನನ್ನ ಮಗ ಈ ತರ ಕೆಲಸ ಮಾಡೋದ್ರಿಂದಾನೆ ಅವನ್ನ ಒದ್ದೋಡ್ತಿರೋದು. ನೋಡಮ್ಮ, ಅವ್ನು ಹೇಳಿಲ್ಲ ಅಂತ ನಾನು ಕ್ಯಾರೆಕ್ಟರ್ನೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ನೀನ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಲೇಬೇಕು, ಮೇಕಪ್ ಡಲ್ ಆಗ್ಲೇಬೇಕು ಅಷ್ಟೇ. ಅಲ್ಲ ಮೇಡಮ್. ಏನಮ್ಮ ಫಸ್ಟ್ ಏನ ರಾಂಗ್ ರಾಂಗ್ ಆಗಿ ಮಾತಾಡ್ತಾ ಇದ್ಯಾ ನೀನು? ರೀ ಮ್ಯಾನೇಜರ್, ಏನು ಹುಡುಗಿ ಈ ಕ್ಯಾರೆಕ್ಟರ್ ಮಾಡುತ್ತಾ ಇಲ್ವಾ? ನೋಡಮ್ಮ, ನಾನು ಹೇಳ್ದಂಗೆ ಕೇಳ್ಕೊಂಡು ಕ್ಯಾರೆಕ್ಟರ್ ಮಾಡಂಗಿದ್ರೆ ಇಲ್ಲಿರು, ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು. ಡೋಂಟ್ ವರಿ ಮೇಡಮ್, ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಮಾಡ್ತಾರೆ ಮೇಡಮ್. ಡೈರೆಕ್ಟರ್ ಹೆಂಗ್ ಹೇಳ್ತಾರ ಮಾಡಿ ಮೇಡಮ್. ಓಕೆನಾ ಮೇಡಮ್? ನೋಡು, ಇನ್ನು ಡಲ್ ಆಗ್ಬೇಕು. ಕೇಳಿಸ್ಕೊ, ಪ್ರಾಪರ್ ಭಿಕ್ಷುಕಿ ತರ ಇರ್ಬೇಕು. ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಡಲ್ ಮಾಡಿ ಕರ್ಕೊಂಬ. ಬನ್ನಿ ಮೇಡಮ್. ರೀ ಶಿವ, ಫಸ್ಟ್ ಆ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ರಿ. ಏನಿದು ಅರವಿಂದ್? ಮೇಡಮ್, ಆರ್ಟಿಸ್ಟ್ ಆಗ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕು ಮೇಡಮ್. ಇದ್ಯಾಕೆ ಮೇಡಮ್ ನನ್ಗೆ ಹೊಡಿತಿದ್ದೀರಾ? ಕಾಸ್ಟ್ಯೂಮ್ ಯಾವ್ದು ಹಾಕೋಬೇಕು, ಮೇಕಪ್ ಏನ್ ಮಾಡ್ಕೋಬೇಕು ಅಂತ ಮುಂಚೆನೆ ಕೇಳಕ್ ಬರಲ್ಲ ನಿಮ್ಗೆ? ಅದಕ್ಕೆ ತಾನೇ ನಿಮಗೆ ಮ್ಯಾನೇಜರ್ ಇಟ್ಕೊಂಡಿರೋರು. ಮೇಡಮ್, ಆ ಕೆಲಸ ನಂದಲ್ಲ ಮೇಡಮ್, ಅವ್ರದ್ದು. ಏನ್ ಅರವಿಂದು, ನನ್ಗೆ ಹಾಕೊಡ್ತಾ ಇದೀಯಾ? ನನ್ಗೆ ಈ ಕೆಲ್ಸ ಎಲ್ಲ ಬರಲ್ಲ. ನೋಡಿ ಮೇಡಮ್, ನೀವ್ ಹೇಳಿದ ಕೆಲ್ಸನ ಚಾಚು ತಪ್ಪದೆ ಮಾಡ್ತೀನಿ. ಅರವಿಂದು, ಇದನ್ನೆಲ್ಲ ನೀನೇ ನೋಡ್ಕೋಬೇಕು. ಸರಿ, ಹೀರೋಯಿನ್ ಬರ್ತಿದ್ದಾರೆ ಅಂತ ಹೋಗಿ ಇನ್ಫಾರ್ಮ್ ಮಾಡಿ. ಸರಿ ಮೇಡಮ್, ಆಯ್ತು. ಹಲೋ ಛತ್ರಿ. ಸರಿ ಮೇಡಮ್. ಬನ್ನಿ. ಬಾ ಮೇಡಮ್, ಸೂಪರ್ ಮೇಡಮ್, ಸಕ್ಕತ್ತಾಗಿ ಬುದ್ಧಿ ಕಲಿಸಿದ್ರಿ ಅವಳಿಗೆ. ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಎಷ್ಟು ವರ್ಷದಿಂದ ನೀರು ಕುಡ್ದಿರೋರು ನಾವು. ನಮ್ಮ ಹತ್ರ ನಕ ತೋರ್ಸಕ್ ಬಂದ್ರೆ ಬಿಟ್ಬಿಡ್ತೀವಾ? ಅಯ್ಯೋ ನೋಡಪ್ಪ, ಈ ಇಂಡಸ್ಟ್ರಿಲಿ ತಗ್ಗಿ ಬಗ್ಗಿ ನಡೆದ್ರೆ 4 ದಿನ ಕೆಲಸ ಸಿಗುತ್ತೆ. ಇಲ್ಲ ಅಂದ್ರೆ ಎಲ್ಲರೂ ಸೇರಿಸಿ ಬುಗುರಿ ಆಡ್ದಂಗೆ ಆಡಿಸ್ಬಿಡ್ತಾರೆ. ಎಲ್ಲವಳು ರೆಡಿನಾ? ಮೇಡಮ್ ಬರ್ತಾ ಇದ್ದಾಳೆ, ಬಂದ್ಮೇಲೆ ಇನ್ನು ಸರಿಯಾಗಿ ಬುದ್ಧಿ ಕಲಿಸಿ. ಓಕೆ, ಆಡ್ತೀನಿ. ಬಂದ್ರೆ ಮೇಡಮ್ ಬಂದ್ರ. ಆಹಾ, ಇದು ಗೆಟಪ್ ಅಂದ್ರೆ. ಈ ಪಾತ್ರಕ್ಕೆ ನೀನು ಹೇಳ್ ಮಾಡಿಸ್ದಂಗಿದ್ಯಾ, ಸಖತ್ತಾಗಿದೆ. ಹೋಗಲ್ ನಿಂತ್ಕೋ. ಛತ್ರೆ, ನೀನು ಹೋಗಿ ನಿಂತ್ಕೋತೀಯ ಅಲ್ಲಿ.
ಏ ಪರವಾಗಿಲ್ಲ ನೀವು ಹೋಗಿ. ಒಂಚೂರು ರೈಟ್ ನಿಂತ್ಕೊಮ್ಮ, ಚೂರು ಸಾಕು ಡಿ ಎ ಪಿ ಸರ್ ಓಕೆನಾ ಪೊಸಿಷನ್ ಕರೆಕ್ಟಾಗಿದೆ, ತಗೊಂಬಿಡೋಣ. ರೆಡಿ, ಒಂದು ಮಾಡಿ ನೋಡೋಣ, ರೆಡಿನಮ್ಮ? ಅಲ್ಲ ಮೇಡಮ್, ಡೈಲಾಗ್ ಕೊಟ್ಟಿಲ್ಲ, ಸಿಚುವೇಶನ್ ಏನು ಅಂತ ಹೇಳಿಲ್ಲ, ಏನ್ ಹೇಳ್ಬೇಕು? ಸಿಚುವೇಶನ್ ಏನಂದ್ರೆ, ಒಬ್ಳು ದುರಹಂಕಾರದಿಂದ ಜನರ ನಂಬಿಕೆ, ದುಡ್ಡು ಅಂದ್ರೆ ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾಳೆ. ಅವಳ ಹತ್ರ ಏನೂ ಇರಲ್ಲ. ಸೊ ಬೀದಿಗೆ ಬಂದಿರ್ತಾಳೆ. ಆಗ ಅವಳ ಸಹಾಯಕ್ಕೆ ಯಾರೂ ಇರೋದಿಲ್ಲ. ಅವಳ ಕೈಲಿ ಬಿಡಿಗಾಸು ಇಲ್ಲದೆ ಭಿಕ್ಷೆ ಬೆಳಗ್ ಬಂದ್ಬಿಟ್ಟಿರ್ತಾಳೆ. ಆದ್ರೂ ಅವಳಿಗೆ ಯಾರು ₹1 ಭಿಕ್ಷೆನೂ ಹಾಕಲ್ಲ. ಇದು ಸಿಚುವೇಶನ್. ಅಲ್ಲ ಮೇಡಮ್, ಭಿಕ್ಷೆ ಬೇಡದ್ರು ಯಾರು ದುಡ್ಡು ಕೊಡಲ್ವಾ? ಯಾಕೆ ಹೇಳು? ಮೋಸ್ಟ್ಲಿ ಅವಳು ಸರಿಯಾಗಿ ಭಿಕ್ಷೆ ಬೇಡ್ತಿರಲ್ಲ, ಅದಕ್ಕೆ. ಬೇಡಿರ್ತಾಳೆ ಅಲ್ಲ, ಬೇಡಿರ್ತೀಯ. ಆದ್ರೂ ನಿನಗೆ ಯಾರು ₹1 ಹಾಕಲ್ಲ. ಯಾಕಂದ್ರೆ ನಿನಗೆ ಮೈಯೆಲ್ಲ ದುರಹಂಕಾರ. ಅದು ಇಳಿಲಿ ಅಂತಾನೆ ಹಾಗೆ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ನಿನಗೆ ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡು ಏನ್ ಹೇಳ್ಬೇಕನ್ಸುತ್ತೋ ಅದನ್ನೇ ಹೇಳು. ಅಲ್ಲ ಮೇಡಮ್, ಇದಕ್ಕೆ ಏನು ಡೈಲಾಗ್ ಬರ್ದಿಲ್ವಾ? ಇಲ್ಲ, ನಾನೊಂಥರ ಡಿಫ್ರೆಂಟ್ ಡೈರೆಕ್ಟರ್. ಸ್ಪಾಟಿಗೆ ಬಂದ್ಮೇಲೆ ಏನೇನ್ ತಲೆಗೆ ತೋಚುತ್ತೋ ಅದನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನನ್ನ ತಲೆ ಕೆಟ್ಟೋಳಲ್ವಾ. ಆಮೇಲೆ ಈ ಸಿಚುವೇಶನ್ ಈಗ ಆಡ್ ಮಾಡಿರೋದು. ಈಗ ಡೈಲಾಗ್ ಬರ್ದು ಆಕ್ಟಿಂಗ್ ಮಾಡಿಸಿದ್ರೆ ನ್ಯಾಚುರಲ್ ಆಗಿರಲ್ಲ. ಅದಕ್ಕೆ ಆಕ್ಟ್ ಮಾಡ್ತಾ ಮಾಡ್ತಾ ಡೈಲಾಗ್ ಹೇಳಿದ್ರೆ ನ್ಯಾಚುರಲ್ ಆಗಿರುತ್ತೆ. ಗೆಟ್ ರೆಡಿ. ಮೇಡಮ್, 2 ನಿಮಿಷ ಟೈಮ್ ಕೊಡಿ. ಯಾಕೆ? ಅಲ್ಲ, ಏನ್ ಡೈಲಾಗ್ ಹೇಳ್ಬೇಕು ಸ್ವಲ್ಪ ನೆನ್ಪು ಮಾಡ್ಕೋತೀನಿ. ಏನಮ್ಮ ನೀನು, ಅಲ್ಲ ದೊಡ್ಡ ಹೀರೋನ್ ಆಗ್ಬೇಕು ಅಂತ ಬಂದಿದ್ಯಾ? ಒಂದ್ 4 ಲೈನ್ ಡೈಲಾಗ್ ಹೇಳಕ್ ಬರಲ್ವೇನಮ್ಮ? ಸರಿ ಆಯ್ತು, ಪ್ರಾಕ್ಟೀಸ್ ಮಾಡ್ಕೊ. ಏನಮ್ಮ, ರೆಡಿನಾ? ಟೈಮ್ ಆಯ್ತು. ಅಲ್ಲ, ಬೆಳಿಗ್ಗೆ 9 ಗಂಟೆಗೆ ಶೂಟ್ ಶುರು ಮಾಡ್ಬೇಕಾಗಿತ್ತು. 11 ಆದ್ರೂ ಇನ್ನೂ ಶುರು ಆಗಿಲ್ಲ. ರೆಡಿ ಮೇಡಮ್, ರೆಡಿ. ರೆಡಿ ರೆಡಿ. ಮಾನಿಟರ್ ಆಕ್ಷನ್. ಇದೆಂತ ದುರ್ವಿಧಿ ನಂದು. ಅದ್ಯಾವ ತಪ್ಪಿಗೆ ಈ ಪರಿ ಶಿಕ್ಷೆ? ಓ ಭಗವಂತ, ನಿನಗೆ ಸ್ವಲ್ಪನಾದರೂ ಕರುಣೆ ಅನ್ನುವುದೇ ಇಲ್ಲವೇ? ಅದ್ಯಾವ ತಪ್ಪಿಗೆ ಈ ಪರಿ ಶಿಕ್ಷೆ? ಸಾಕು ಮಾಡು ತಂದೆ, ಸಾಕು ಮಾಡು. ಕಟ್ ಕಟ್ ಕಟ್. ಏನಮ್ಮ ನೀನು, ಇದನ್ ಪೌರಾಣಿಕ ನಾಟಕನ ಈ ತರ ಡೈಲಾಗ್ ಹೇಳ್ತಾ ಇದ್ಯಾ? ಅಲ್ಲ, ಹಿಂಗ ಹೇಳೋದು? ಅಪ್ಪ, ನಿನ್ನಂತವಳನ್ನಾರು ಹೀರೋಯಿನ್ ಮಾಡ್ಕೊಂಡ್ಬಿಟ್ರೆ ಪ್ರೊಡ್ಯೂಸರ್ಗೆ 3 ಪೊಂಗನಾಮನೇ ಗತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.